ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 2026ರ ಪ್ರಮುಖ ನೇಮಕಾತಿಗಳು ಅಪಾಯಿಂಟ್ಮೆಂಟ್ಸ್ 2026 ಬಗ್ಗೆ ಪ್ರಮುಖ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಭಾರತದ ನೂತನ CDS ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಭಾರತದ ನೂತನ CDS ಆಗಿ ಆಯ್ಕೆಯಾದವರು ಯಾರು? ಸರಿ ಉತ್ತರ NS ರಾಜಸುಬ್ರಹ್ಮಣಿ. ಭಾರತದ ನೂತನ CDS ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿ ಆಯ್ಕೆಯಾದವರು NS ರಾಜಸುಬ್ರಹ್ಮಣಿ. ಸೊ ಇದು ಈ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಏನಿದೆ, ಇದು ಭಾರತದ 3 ಸೇನೆಗಳ ನಡುವೆ ಭೂಸೇನೆ, ವಾಯುಸೇನೆ ಮತ್ತು ನೌಕಾಸೇನೆಯ ನಡುವೆ, ಭಾರತದ ಭೂಸೇನೆ, ವಾಯುಸೇನೆ ಮತ್ತು ನೌಕಾಸೇನೆಯ ನಡುವೆ ಕೋಆರ್ಡಿನೇಷನ್ ಅನ್ನು ಮಾಡುತ್ತೆ. ಸಂಯೋಜನೆಯನ್ನ ಸೃಷ್ಟಿಸುವಂಥದ್ದು. ಈ 3 ಸೈನ್ಯದ ನಡುವಿನ ಒಂದು ಸಂಯೋಜನೆಯನ್ನ, ಕೋಆರ್ಡಿನೇಷನ್ ಮಾಡುವಂಥದ್ದು CDS. ಭಾರತದ ನೂತನ CDS NS ರಾಜಸುಬ್ರಹ್ಮಣಿ. ಭಾರತದ ನೂತನ ನೌಕಾಸೇನೆಯ ಮುಖ್ಯಸ್ಥರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಕೃಷ್ಣ ಸ್ವಾಮಿನಾಥನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಕೃಷ್ಣ ಸ್ವಾಮಿನಾಥನ್. ತಮಿಳುನಾಡು ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಜೋಸೆಫ್ ವಿಜಯ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ತಮಿಳಿನ ಖ್ಯಾತ ಚಿತ್ರನಟನಂತಹ ಜೋಸೆಫ್ ವಿಜಯ್ ಅವರು ತಮಿಳುನಾಡು ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು. ಸೊ ಇವರು ತಮಿಳಗ ವೆಟ್ರಿ ಕಜಗಂ ಎನ್ನುವಂತಹ TVK, ತಮಿಳಗ ವೆಟ್ರಿ ಕಜಗಂ ಎನ್ನುವಂತಹ ಪಕ್ಷದ ನಾಯಕತ್ವವನ್ನು ವಹಿಸಿ ಒಟ್ಟು 108 ಸೀಟುಗಳನ್ನು ಪಡೆದುಕೊಳ್ಳುವುದರ ಮೂಲಕ ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಿ ಇವರು ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು. ಇವರು ಜವಾಹರ್ಲಾಲ್ ನೆಹರು ಸ್ಟೇಡಿಯಂ ಚೆನ್ನೈನಲ್ಲಿ, ಜವಾಹರ್ಲಾಲ್ ನೆಹರು ಸ್ಟೇಡಿಯಂ ಚೆನ್ನೈ ಇಲ್ಲಿ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ, CM ಓತನ್ನ ಪ್ರಮಾಣ ವಚನವನ್ನು ತೆಗೆದುಕೊಂಡರು. ಪಶ್ಚಿಮ ಬಂಗಾಳ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಸುವೇಂದು ಅಧಿಕಾರಿ. ಬಿಜೆಪಿಯ ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳದ ನೂತನ CM ಆಗಿ ಆಯ್ಕೆಯಾದರು. ಬಿಜೆಪಿ ಈ ಒಂದು ಎಲೆಕ್ಷನ್ ನಲ್ಲಿ ಒಟ್ಟು 207 ಸೀಟುಗಳನ್ನು ಗೆಲ್ಲುವುದರ ಮೂಲಕ, ಸೀಟುಗಳನ್ನು ಜಯಶಾಲಿ ಆಗೋದ್ರ ಮೂಲಕ ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಿತು ಮತ್ತು ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿಯವರು ಅಧಿಕಾರವನ್ನು ವಹಿಸಿಕೊಂಡ್ರು. ಈ ಹಿಂದೆ ಅಂದರೆ ಬಿಜೆಪಿ ಗೆಲ್ಲುವ ಮುಂದೆ ತೃಣಮೂಲ ಕಾಂಗ್ರೆಸ್ನ ಮಮತಾ ಬ್ಯಾನರ್ಜಿ ಸುದೀರ್ಘ ಕಾಲ ಮುಖ್ಯಮಂತ್ರಿ ಆಗಿದ್ರು. ಮಮತಾ ಬ್ಯಾನರ್ಜಿ ಇದಾರಲ್ಲ, ಇವರು CM ಆಗಿದ್ರು. ಸುದೀರ್ಘದ ಕಾಲದವರೆಗೆ CM ಆಗಿದ್ದವರು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ನೂತನ ಡೆಪ್ಯೂಟಿ ಗವರ್ನರ್ ಆಗಿ ಆಯ್ಕೆಯಾದವರು ಯಾರು? ನೂತನ ಡೆಪ್ಯೂಟಿ ಗವರ್ನರ್ ಆಗಿ ಆಯ್ಕೆಯಾದವರು ಯಾರು ಕೇಳಿದ್ರೆ ಸರಿಯಾದ ಉತ್ತರ ರೋಹಿತ್ ಜೈನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ರೋಹಿತ್ ಜೈನ್. ಇವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ನೂತನ ಡೆಪ್ಯೂಟಿ ಗವರ್ನರ್ ಆಗಿ ಆಯ್ಕೆಯಾದರು. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಬಗ್ಗೆ ಹೇಳೋದಾದ್ರೆ ಇದು ಸ್ಥಾಪನೆಯಾಗಿದ್ದು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಯಾಗಿದ್ದು ಏಪ್ರಿಲ್ 1, 1935ರಲ್ಲಿ. ಇದು RBI ವಿಧಿಯ ಅನ್ವಯ ಸ್ಥಾಪನೆ ಆಗುತ್ತೆ. ನೋಡಿ, RBI ಆಕ್ಟ್ 1934 ಪ್ರಕಾರ ಭಾರತದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಸ್ಥಾಪನೆ ಆಗುತ್ತೆ ಏಪ್ರಿಲ್ 1, 1935ರಲ್ಲಿ. ಸೊ ಇದು ರಾಷ್ಟ್ರೀಕರಣವಾಗಿದ್ದು ಯಾವಾಗ ಅಂತ ನೋಡಿದ್ರೆ 1949ರಲ್ಲಿ ರಾಷ್ಟ್ರೀಕರಣ. ಸ್ನೇಹಿತರೆ, RBI ಬಗ್ಗೆ ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಕೇಳಿದರೆ ಅದರ ರಾಷ್ಟ್ರೀಕರಣವಾಗಿದ್ದು, ಅದರ ಸ್ಥಾಪನೆಯಾಗಿದ್ದು ಮತ್ತು ಅದರ ಗವರ್ನರ್ ಬಗ್ಗೆ. ಸೊ ಪ್ರಸ್ತುತ ಅದರ ಗವರ್ನರ್ ಸಂಜಯ್ ಮಲ್ಹೋತ್ರಾ. ಸಂಜಯ್ ಮಲ್ಹೋತ್ರಾ
ಪ್ರಸ್ತುತ RBI ಗವರ್ನರ್. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಭಾರತೀಯ ನೀತಿ ಆಯೋಗದ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಅಶೋಕ್ ಕೆ ಲಾಹಿರಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಯೋಜನಾ ಆಯೋಗ ಅಂತ ಇತ್ತು. ಅದನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಆಯ್ಕೆಯಾದ ನಂತರ ನೀತಿ ಆಯೋಗ ಅಂತೇಳಿ ಅದರ ಹೆಸರನ್ನ ಬದಲಾಯಿಸ್ತಾರೆ. ಸೊ ಈ ಒಂದು ನೀತಿ ಆಯೋಗ ಏನಿದೆ ಇದು ಯೋಜನಾ ಆಯೋಗದ ಕೆಲಸವನ್ನೇ ಮಾಡುತ್ತೆ. ಸೊ ಅಶೋಕ್ ಕೆ ಲಾಹಿರಿ ಇದಾರಲ್ಲ, ಈ ಹಿಂದೆ ಸುಮನ್ ಬೆರ್ರಿ ಅವರ ನಂತರ ಇವರು ಉಪಾಧ್ಯಕ್ಷರಾಗಿ ಆಯ್ಕೆ ಆದರು. ಅಂದರೆ ಇವರ ಹಿಂದೆ ಇದ್ದವರು ಉಪಾಧ್ಯಕ್ಷರಾಗಿ ಆಯ್ಕೆ. ಅಶೋಕ್ ಕೆ ಲಾಹಿರಿ ಅವರ ಹಿಂದೆ ಸುಮನ್ ಕೆ ಬೆರ್ರಿ ಅವರು ನೀತಿ ಆಯೋಗದ ಉಪಾಧ್ಯಕ್ಷರಾಗಿದ್ದರು, ಅಂಶ ಗೊತ್ತಿರಲಿ. ಹಾಗೆಯೇ ನೀತಿ ಆಯೋಗದ CEO ಯಾರು ಕೇಳಿದ್ರೆ ನಿಧಿ ಛಬ್ಬರ್. ಇವರು ನೀತಿ ಆಯೋಗದ CEO. ಕುಮಾರ ಮಂಗಲಂ ಬಿರ್ಲಾ ಈ ಕೆಳಗಿನ ಯಾವ ಕಂಪನಿಯ ನಾನ್ ಎಕ್ಸಿಕ್ಯೂಟಿವ್ ಚೇರ್ಮನ್ ಆಗಿ ಆಯ್ಕೆ ಆದರು? ಕುಮಾರ ಮಂಗಲಂ ಬಿರ್ಲಾ. ಸರಿ ಉತ್ತರ ವೊಡಾಫೋನ್ ಐಡಿಯಾ ಲಿಮಿಟೆಡ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವೊಡಾಫೋನ್ ಐಡಿಯಾ ಲಿಮಿಟೆಡ್. ರವೀಂದ್ರ ಟಕ್ಕರ್ ಅವರ ನಂತರ ಕುಮಾರ ಮಂಗಲಂ ಬಿರ್ಲಾ ಇವರು ವೊಡಾಫೋನ್ ಇಂಡಿಯಾ ಲಿಮಿಟೆಡ್ನ ನಾನ್ ಎಕ್ಸಿಕ್ಯೂಟಿವ್ ಚೇರ್ಮನ್ ಆಗಿ ಆಯ್ಕೆ ಆದರು. ಶಶಿಶೇಖರ ವೆಂಪತಿ ಈ ಕೆಳಗಿನ ಯಾವ ಸಂಸ್ಥೆಯ ಅಧ್ಯಕ್ಷರಾಗಿ ಆಯ್ಕೆ ಆದರು? ಶಶಿಶೇಖರ ವೆಂಪತಿ. ಸರಿ ಉತ್ತರ ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್. ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಶಶಿಶೇಖರ ವೆಂಪತಿ. ಸೊ ಇವರು ಈ ಹಿಂದೆ ಪ್ರಸಾರ ಭಾರತಿಯ ಅಧ್ಯಕ್ಷರು ಕೂಡ ಆಗಿದ್ರು. ಪ್ರಸಾರ ಭಾರತಿಯ ಮಾಜಿ ಅಧ್ಯಕ್ಷರು. ಪ್ರಸಾರ ಭಾರತಿಯ ಮಾಜಿ ಅಧ್ಯಕ್ಷರು ಕೂಡ ಹೌದು ಇವರು ಶಶಿಶೇಖರ ವೆಂಪತಿ, ಮತ್ತು ಪ್ರಸ್ತುತ ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಹರಿವಂಶ ನಾರಾಯಣ ಸಿಂಹ ಸತತ 3ನೇ ಬಾರಿಗೆ ಕೆಳಗಿನ ಯಾವ ಹುದ್ದೆಗೆ ಆಯ್ಕೆಯಾದರು? ಸರಿ ಉತ್ತರ ರಾಜ್ಯಸಭೆಯ ಉಪಸಭಾಪತಿ ಹುದ್ದೆಗೆ ಸತತ 3ನೇ ಸಾರಿ ಹರಿವಂಶ ನಾರಾಯಣ ಸಿಂಹ ಅವರು ಆಯ್ಕೆಯಾದರು. ಸೊ ಏನು ರಾಜ್ಯಸಭೆ ಇದೆಯಲ್ಲ, ರಾಜ್ಯಸಭೆಯ ಸಭಾಪತಿ, ರಾಜ್ಯಸಭೆಯ ಸ್ಪೀಕರ್ ಯಾರಾಗಿರ್ತಾರೆ ಗೊತ್ತಿದೆ ನಿಮಗೆ? ಭಾರತದ ಉಪರಾಷ್ಟ್ರಪತಿಯೇ ಏನಾಗಿರ್ತಾರೆ? ಭಾರತದ ಉಪರಾಷ್ಟ್ರಪತಿ ರಾಜ್ಯಸಭೆಯ ಸ್ಪೀಕರ್ ಆಗಿರ್ತಾರೆ. ಹಾಗಾದ್ರೆ ಪ್ರಸ್ತುತ ಭಾರತದ ರಾಜ್ಯಸಭೆಯ ಸ್ಪೀಕರ್ ಯಾರು ಅಂತ ಕೇಳಿದ್ರೆ CP ರಾಧಾಕೃಷ್ಣನ್. CP ರಾಧಾಕೃಷ್ಣನ್ ಇವರು ಭಾರತದ ರಾಜ್ಯಸಭೆಯ ಸ್ಪೀಕರ್. ರಾಜ್ಯಸಭೆಯ ಡೆಪ್ಯೂಟಿ ಸ್ಪೀಕರ್ ಯಾರು ಕೇಳಿದ್ರೆ ಹರಿವಂಶ ನಾರಾಯಣ ಸಿಂಹ. ಬಿಹಾರದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದವರು ಯಾರು? ಸರಿ ಉತ್ತರ ಬಿಹಾರದ ನೂತನ CM ಆಗಿ ಆಯ್ಕೆಯಾದವರು ಯಾರು ಕೇಳಿದ್ರೆ ಸಾಮ್ರಾಟ್ ಚೌಧರಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಾಮ್ರಾಟ್ ಚೌಧರಿ. ಸೊ ಬಿಹಾರದ ಬಗ್ಗೆ ಹೇಳೋದಾದ್ರೆ ಬಿಹಾರದ ರಾಜಧಾನಿ ಪಾಟ್ನಾ. ಬಿಹಾರದ ಲೋಕಸಭಾ ಸದಸ್ಯರ ಸಂಖ್ಯೆ ಎಷ್ಟಿದೆ ಕೇಳಿದ್ರೆ ಬಿಹಾರದಲ್ಲಿ 40, ಮತ್ತು ರಾಜ್ಯಸಭಾ ಸದಸ್ಯರ ಸಂಖ್ಯೆ 16. ಬಿಹಾರದ MLAಗಳ ಸಂಖ್ಯೆ 243. ಬಿಹಾರದಲ್ಲಿ ವಿಧಾನ ಪರಿಷತ್ ಕೂಡ ಇದೆ. ಬಿಹಾರದ ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆ 75. ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಇದರ ನೂತನ ಮಹಾಸಚಿವರಾಗಿ ಆಯ್ಕೆಯಾದವರು ಯಾರು? ಸರಿ ಉತ್ತರ ಅನಂತ ಸ್ವರೂಪ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅನಂತ ಸ್ವರೂಪ್. ಸೊ ಈ ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಇದರ ಬಗ್ಗೆ ಹೇಳೋದಾದ್ರೆ ಇದು ಸ್ಥಾಪನೆ ಆಗಿದ್ದು 1927ರಲ್ಲಿ. ಸ್ಥಾಪನೆ ಆಗಿದ್ದು 1927. ಇದರ ಸಂಸ್ಥಾಪಕರು ಯಾರು ಕೇಳಿದ್ರೆ GD ಬಿರ್ಲಾ. ಸ್ಥಾಪಕರು. ಇದರ ಪ್ರಸ್ತುತ ಅಧ್ಯಕ್ಷರು ಯಾರು ಕೇಳಿದ್ರೆ ಅನಂತ ಗೋಯಂಕ.
ಇದರ ಪ್ರಸ್ತುತ ಅಧ್ಯಕ್ಷರು ಅನಂತ್ ಗೋಯಂಕ. ಏನಿದು ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಂತ ಕೇಳಿದ್ರೆ ಇದನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಫಿಕಿ ಅಂತೇಳಿ ಕರೀಬಹುದು. ಇಸ್ರೇಲ್ನ ಇಂಟೆಲಿಜೆನ್ಸ್ ಏಜೆನ್ಸಿ ಮೊಸಾದ್ ಇದರ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ರೋಮನ್ ಗಾಫ್ಮನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇತ್ತೀಚೆಗೆ ತುಂಬಾ ಸುದ್ದಿಯಲ್ಲಿದ್ದಂತಹ ಒಂದು ಇಂಟೆಲಿಜೆನ್ಸ್ ಏಜೆನ್ಸಿ ಇದು ಮೊಸಾದ್. ಇದರ ಅಧ್ಯಕ್ಷರಾಗಿ ನ್ಯೂ ಪ್ರೆಸಿಡೆಂಟ್ ಆಗಿ ಆಯ್ಕೆಯಾದವರು ರೋಮನ್ ಗಾಫ್ಮನ್. ಇಸ್ರೇಲ್ ಬಗ್ಗೆ ಹೇಳೋದಾದ್ರೆ ಇಸ್ರೇಲ್ನ ರಾಜಧಾನಿ ಜೆರುಸಲಂ. ಇಸ್ರೇಲ್ನ ರಾಜಧಾನಿ. ಇಸ್ರೇಲ್ನ ಅಧ್ಯಕ್ಷರು ಇಸಾಕ್ ಹಜೋಗ್. ಇವರು ಇಸ್ರೇಲ್ನ ಅಧ್ಯಕ್ಷರು. ಇಸ್ರೇಲ್ನ ಪ್ರೈಮ್ ಮಿನಿಸ್ಟರ್ ತುಂಬಾ ಸುದ್ದಿಯಲ್ಲಿದ್ದಾರೆ ಬೆಂಜಮಿನ್ ನೆತನ್ಯಾಹು. ಇವರು ಇಸ್ರೇಲ್ನ ಪ್ರೈಮ್ ಮಿನಿಸ್ಟರ್. ಈ ಎಲ್ಲ ಅಂಶಗಳು ಗೊತ್ತಿರಲಿ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ FCI ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ರವೀಂದ್ರ ಕುಮಾರ್ ಅಗರ್ವಾಲ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ರವೀಂದ್ರ ಕುಮಾರ್ ಅಗರ್ವಾಲ್. ಸೊ FCI ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಬಗ್ಗೆ ಹೇಳೋದಾದ್ರೆ ಇದು 1965ರಲ್ಲಿ ಸ್ಥಾಪನೆ ಆಯಿತು. 1965 ಅಲ್ಲಿ ಇದರ ಸ್ಥಾಪನೆ ಆಗಿದ್ದು 1964 ಅಲ್ಲಿ ಭಾರತದಲ್ಲಿ ಒಂದು ಆಕ್ಟ್ ಆಗುತ್ತೆ. ಏನ್ ಆಕ್ಟ್ ಕೇಳಿದ್ರೆ 1964 ಅಲ್ಲಿ ಭಾರತದಲ್ಲಿ FCA ಆಕ್ಟ್ ಆಗುತ್ತೆ. FCA ಆಕ್ಟ್ ಅಂದ್ರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಆಕ್ಟ್. ಇದರ ಒಂದು ಅಡಿಯಲ್ಲಿ 1965 ಅಲ್ಲಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸ್ಥಾಪನೆ ಆಗುತ್ತೆ. ಓಪನ್ ನೆಟ್ವರ್ಕ್ ಫಾರ್ ಡಿಜಿಟಲ್ ಕಾಮರ್ಸ್ ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು CEO ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಟಿ ಕೋಶಿ ಅಂತೇಳಿ. ಬಿ ಸಾಯಿರಾಮ್ ಅಲ್ಲ, ಟಿ ಕೋಶಿ. ತಂಪಿ ಕೋಶಿ ಅಂತ ಕೂಡ ಕರೀತಾರೆ. ತಂಪಿ ಕೋಶಿ ಅಥವಾ ಟಿ ಕೋಶಿ. ONDC ಇದು ಓಪನ್ ನೆಟ್ವರ್ಕ್ ಫಾರ್ ಡಿಜಿಟಲ್ ಕಾಮರ್ಸ್ ಅಂತೇಳಿ ONDC. ಅಟಾಮಿಕ್ ಎನರ್ಜಿ ರೆಗ್ಯುಲೇಟರಿ ಬೋರ್ಡ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ AK ಬಾಲಸುಬ್ರಹ್ಮಣ್ಯಂ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಈ ಅಟಾಮಿಕ್ ಎನರ್ಜಿ ರೆಗ್ಯುಲೇಟರಿ ಬೋರ್ಡ್ ಇದೆಯಲ್ಲ ಇದು 15 ನವೆಂಬರ್ 1983ರಲ್ಲಿ ಸ್ಥಾಪನೆ ಆಗಿತ್ತು. 1983. ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ BPCL. ಸೊ ಇದರ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಸಂಜಯ್ ಖನ್ನಾ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಸಂಜಯ್ ಖನ್ನಾ. ಸೊ BPCL ಬಗ್ಗೆ ಹೇಳೋದಾದ್ರೆ ಇದರ ಸ್ಥಾಪನೆ ಆಗಿದ್ದು 1976 ಅಲ್ಲಿ. 1976 January 24 ಸ್ಥಾಪನೆ ಆಯಿತು. ಹೆಡ್ ಕ್ವಾರ್ಟರ್ ಇರೋದು ಮುಂಬೈನಲ್ಲಿ. ಮುಂಬೈ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು. LIC ಆಫ್ ಇಂಡಿಯಾ ಇದರ ನೂತನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಆಯ್ಕೆಯಾದವರು ಯಾರು? ಸರಿ ಉತ್ತರ ರಾಮಕೃಷ್ಣ ಚಂದರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ರಾಮಕೃಷ್ಣ ಚಂದರ್. LIC ಆಫ್ ಇಂಡಿಯಾ ಇದರ ನೂತನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಆಯ್ಕೆಯಾದರು. LIC ಆಫ್ ಇಂಡಿಯಾದ ಬಗ್ಗೆ ಹೇಳೋದಾದ್ರೆ 1956 ಅಲ್ಲಿ ಇದು ಶುರುವಾಯಿತು. 1956 ಸೆಪ್ಟೆಂಬರ್ 1. ಮತ್ತು LIC ಆಫ್ ಇಂಡಿಯಾದ ನೂತನ CEO ಮತ್ತು MD R ದೊರೆಸ್ವಾಮಿ. ಪ್ರಸ್ತುತ CEO ಮತ್ತು MD. ಮಾಮಡಿ ಡುಂಬೋಯ ಯಾವ ದೇಶದ ರಾಷ್ಟ್ರಪತಿಯಾಗಿ ಆಯ್ಕೆಯಾದರು? ಮಾಮಡಿ ಡುಂಬೋಯ ಯಾವ ದೇಶದ ರಾಷ್ಟ್ರಪತಿಯಾಗಿ ಆಯ್ಕೆಯಾದರು? ಸರಿಯಾದ ಉತ್ತರ ಗಿನಿಯಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಈ ಗಿನಿಯಾ ದೇಶದ ಬಗ್ಗೆ ಹೇಳೋದಾದ್ರೆ ಇದರ ರಾಜಧಾನಿ ಕೊನಾರ್ಕಿ. ಮತ್ತು ಇದರ ಕರೆನ್ಸಿ ಕೊಡಿದ್ರೆ ಗಿನಿಯಾ ಅಂತಾನೆ ಬರುತ್ತೆ. ಇದರ ಪ್ರೈಮ್ ಮಿನಿಸ್ಟರ್ ಬಾಹಜರಿ.
ಬಾಹಜರಿ ಪ್ರೈಮ್ ಮಿನಿಸ್ಟರ್. ಮಣಿಪುರ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಯಮ್ನನ್ ಖೇಮ್ಚಂದ್ ಸಿಂಗ್. ಯಮ್ನನ್ ಖೇಮ್ಚಂದ್ ಸಿಂಗ್ ಅವರು ಮಣಿಪುರ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು. ಸೊ ಮಣಿಪುರದ ಬಗ್ಗೆ ಹೇಳೋದಾದ್ರೆ ಮಣಿಪುರದ ರಾಜಧಾನಿ ಇಂಫಾಲ್. ಮಣಿಪುರದ ರಾಜಧಾನಿ. ಮಣಿಪುರದಲ್ಲಿ ವಿಶೇಷತೆ ಏನು ಕೇಳಿದ್ರೆ ಲೋಕಸಭಾ ಸದಸ್ಯರ ಸಂಖ್ಯೆ ಕೇವಲ 2 ಮತ್ತು ರಾಜ್ಯಸಭಾ ಸದಸ್ಯರ ಸಂಖ್ಯೆ ಕೇವಲ 1. ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ IOC ಇದೆಯಲ್ಲ, ಈ ಕಮಿಟಿಗೆ ಆಯ್ಕೆಯಾದ ಮೊದಲ ಇರಾನ್ ಮಹಿಳೆ ಯಾರು? ಸರಿಯಾದ ಉತ್ತರ ಸೊರಯಾ ಅಘಾಯಿ ಅವರು ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿಗೆ ಆಯ್ಕೆಯಾದ ಮೊದಲ ಇರಾನ್ ಮಹಿಳೆಯಾಗಿದ್ದಾರೆ. ಸೊ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಬಗ್ಗೆ ಹೇಳೋದಾದ್ರೆ ಇದು ಸ್ಥಾಪನೆಯಾಗಿದ್ದು 23 ಜೂನ್ 1894 ಇದು ಸ್ಥಾಪನೆಯಾದ ದಿನ. ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿಯ ಅಧ್ಯಕ್ಷರು ಯಾರು ಕೇಳಿದ್ರೆ ಕ್ರಿಸ್ಟಿ ಕಾವೆಂಟ್ರಿ ಇದರ ಅಧ್ಯಕ್ಷರು. ಉತ್ತರಾಖಂಡ್ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಮನೋಜ್ ಕುಮಾರ್ ಗುಪ್ತಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮನೋಜ್ ಕುಮಾರ್ ಗುಪ್ತಾ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ NIA ಇದರ ನೂತನ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ರಾಕೇಶ್ ಅಗರ್ವಾಲ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರಾಕೇಶ್ ಅಗರ್ವಾಲ್. ಇದು 2009ರಲ್ಲಿ ಸ್ಥಾಪನೆ ಆಯಿತು, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ. ಇಂಟರ್ಪೋಲ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಲುಕಾಸ್ ಫಿಲಿಪಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇವರು ಇಂಟರ್ಪೋಲ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು. ಲುಕಾಸ್ ಫಿಲಿಪಿ ಇವರು ಫ್ರಾನ್ಸ್ ದೇಶದಲ್ಲಿ ಇರುವಂತಹ ಒಂದು ಏಜೆನ್ಸಿ ಇದು. ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಅಂಡ್ ಕಸ್ಟಮ್ಸ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ವಿವೇಕ ಚತುರ್ವೇದಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಇದರ ಮೋಟೋ ಏನು? ಒಂದು ವಿಶೇಷವಾದ ಮೋಟೋ ಇದೆ ಇದಕ್ಕೆ, ಧ್ಯೇಯವಾಕ್ಯ ಏನ್ ಕೇಳಿದ್ರೆ ದೇಶ ಸೇವಾರ್ಥಿ ಕರ ಸಂಚಯ ಅಂತೇಳಿ. ದೇಶ ಸೇವಾರ್ಥ ಕರ ಸಂಚಯ ಇದು ಇದರ ಮೋಟೋ ಆಗಿದೆ. ಇದು 1944ರಲ್ಲಿಯೇ ಸ್ಥಾಪನೆ ಆಯಿತು. ಜೂನ್ 2026ರಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ಕಮಾಂಡ್ ANC ಇದರ 20ನೇ ಕಮಾಂಡರ್ ಇನ್ ಚೀಫ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ವಿನೀತ್ ಮೆಕಾರ್ಥಿ. ವಿನೀತ್ ಮೆಕಾರ್ಥಿ ಅವರು ಜೂನ್ 2026ರಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ನ ಕಮಾಂಡರ್ ಇನ್ ಚೀಫ್ ಆಗಿ ಆಯ್ಕೆಯಾದರು. ಮೇ 2026ರಲ್ಲಿ ಸತತ 5ನೇ ಬಾರಿಗೆ ಪುದುಚೇರಿಯ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದವರು ಯಾರು? ಸರಿಯಾದ ಉತ್ತರ ಎನ್ ರಂಗಸ್ವಾಮಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸತತ ನೋಟ್ ಮಾಡ್ಕೊಳ್ಳಿ, ಕಂಟಿನ್ಯೂಸ್ಲಿ 5ನೇ ಸಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿರುವುದು. ಮೇ 2026ರಲ್ಲಿ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಸೇಲ್ ಇದೆಯಲ್ಲ, ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಇದರ ಹೊಸ ಅಧ್ಯಕ್ಷರಾಗಿ ಪ್ರೆಸಿಡೆಂಟ್ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಅಶೋಕ್ ಕುಮಾರ್ ಪಾಂಡಾ. ಡಾಕ್ಟರ್ ಅಶೋಕ್ ಕುಮಾರ್ ಪಾಂಡಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ದೇಶಾದ್ಯಂತ ಜಿಲ್ಲಾ ಮತ್ತು ಅಧೀನ ನ್ಯಾಯಾಲಯಗಳ ಮೂಲ ಸೌಕರ್ಯವನ್ನು ಮೇಲ್ವಿಚಾರಣೆ ಮಾಡಲು ಮತ್ತು ಸುಧಾರಿಸಲು ಸುಪ್ರೀಂ ಕೋರ್ಟ್ ಯಾರ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿತು? ಏನಕ್ಕೋಸ್ಕರ? ದೇಶಾದ್ಯಂತ ಡಿಸ್ಟ್ರಿಕ್ಟ್ ಮತ್ತು ಅಧೀನ ಅಂಡರ್ ಕೋರ್ಟ್ಗಳ ಮೂಲ ಸೌಕರ್ಯವನ್ನು ಮೇಲ್ವಿಚಾರಣೆ ಮಾಡೋದಕ್ಕೋಸ್ಕರ ಮತ್ತು ಅದನ್ನು ಸುಧಾರಣೆ ಮಾಡೋದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಒಂದು ಉನ್ನತ ಮಟ್ಟದ ಸಮಿತಿಯನ್ನು ನೇಮಕ ಮಾಡುತ್ತೆ. ಅದು ಯಾರ ಅಧ್ಯಕ್ಷತೆಯಲ್ಲಿ ನೇಮಕ ಮಾಡಿತು? ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಸರಿಯಾದ ಉತ್ತರ ನ್ಯಾಯಮೂರ್ತಿ ಅರವಿಂದ್ ಕುಮಾರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್.
2026-27ನೇ ಸಾಲಿನ ಭಾರತೀಯ ಕೈಗಾರಿಕಾ ಒಕ್ಕೂಟದ ಅಧ್ಯಕ್ಷರಾಗಿ ಮೇ 2026ರಲ್ಲಿ ಅಧಿಕಾರ ವಹಿಸಿಕೊಂಡವರು ಯಾರು? ಸರಿಯಾದ ಉತ್ತರ ಆರ್ ಮುಕುಂದನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮಾದಕ ವಸ್ತು ನಿಯಂತ್ರಣ ಬ್ಯೂರೋ, ನಾರ್ಕೋಟಿಕ್ ಕಂಟ್ರೋಲ್ ಬೋರ್ಡ್, ನಾರ್ಕೋಟಿಕ್ ಕಂಟ್ರೋಲ್ ಬೋರ್ಡ್ ಏನು NCB ಇದೆಯಲ್ಲ, ಇದರ ನಿಯೋಜನೆ ಅವಧಿಯನ್ನು, ಇದರ ಮಹಾನಿರ್ದೇಶಕರ ನಿಯೋಜನೆ ಅವಧಿಯನ್ನು ಕೇಂದ್ರ ಸರ್ಕಾರ ಜುಲೈವರೆಗೆ ವಿಸ್ತರಣೆ ಮಾಡಿದೆ. ಹಾಗಾದರೆ ಅವರು ಯಾರು? ಸರಿಯಾದ ಉತ್ತರ ಅನುರಾಗ ಗರ್ಗ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತೀಯ ರಿಸರ್ವ್ ಬ್ಯಾಂಕ್ RBI ಇತ್ತೀಚೆಗೆ ಸಂದೀಪ್ ಬಕ್ಷಿ ಅವರನ್ನ ಯಾವ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕ MD ಮತ್ತು CEO ಆಗಿ ಮರು ನೇಮಕ ಮಾಡಲು ಅನುಮೋದನೆ ನೀಡಿದೆ? ಸರಿ ಉತ್ತರ ICICI ಬ್ಯಾಂಕ್ನ MD ಮತ್ತು CEO ಆಗಿ ಸಂದೀಪ್ ಬಕ್ಷಿ ಅವರನ್ನ ಮರು ನೇಮಕ ಮಾಡಲಾಗಿದೆ. ಸಂದೀಪ ಬಕ್ಷಿ. ಮೇ 2026ರಲ್ಲಿ ಭಾರತೀಯ ಚುನಾವಣಾ ಆಯೋಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಪಶ್ಚಿಮ ಬಂಗಾಳದ ಮೊದಲ ಮಹಿಳಾ ಮುಖ್ಯ ಚುನಾವಣಾಧಿಕಾರಿಯಾಗಿ ಯಾರನ್ನ ನೇಮಿಸಿತು? ಸರಿಯಾದ ಉತ್ತರ ನೀಲಂ ಮೀನಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮೇ 2026ರಲ್ಲಿ ಸಾಗರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ MPEDA ಇದರ ಹೊಸ ಅಧ್ಯಕ್ಷರಾಗಿ ಯಾರು ಅಧಿಕಾರ ವಹಿಸಿಕೊಂಡ್ರು? ಸರಿ ಉತ್ತರ ಜವಾಹರ್, AP ಜವಾಹರ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಕರ್ನಾಟಕದ ಹೊಸ ಮುಖ್ಯಮಂತ್ರಿಯಾಗಿ ಯಾರನ್ನ ನೇಮಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ DK ಶಿವಕುಮಾರ್. ಮೇ 2026ರಲ್ಲಿ ಆಯುಷ್ಮಾನ್ ಭಾರತ ಡಿಜಿಟಲ್ ಮಿಷನ್ ABDM ಇದರ ಹೊಸ ನಿರ್ದೇಶಕರಾಗಿ, ಹೊಸ ಡೈರೆಕ್ಟರ್ ಆಗಿ ನೇಮಕವಾದವರು ಯಾರು? ಸರಿಯಾದ ಉತ್ತರ ಪಿಯೂಷ್ ಸಿಂಗ್ಲಾ. ಡಾಕ್ಟರ್ ಪಿಯೂಷ್ ಸಿಂಗ್ಲಾ. ಜೂನ್ 2026ರಲ್ಲಿ ಮಿಲಿಟರಿ ನರ್ಸಿಂಗ್ ಸೇವೆಯ ಹೆಚ್ಚುವರಿ ಮಹಾನಿರ್ದೇಶಕರಾಗಿ ಯಾರು ಅಧಿಕಾರ ವಹಿಸಿಕೊಂಡ್ರು? ಸರಿ ಉತ್ತರ ರಾಹೆಲ್. ಮೇಜರ್ ಜನರಲ್ ರಾಚೆಲ್ ಥಾಮಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಜೂನ್ 2026ರಲ್ಲಿ ಕೇಂದ್ರ ಸರ್ಕಾರ ಕೇಂದ್ರ ಮಾಧ್ಯಮಿಕ ಶಿಕ್ಷಣ ಮಂಡಳಿ CBSE ಇದರ ನೂತನ ಅಧ್ಯಕ್ಷರಾಗಿ ಯಾರನ್ನ ನೇಮಕ ಮಾಡಿದೆ? ಸರಿ ಉತ್ತರ ಲೋಖಂಡೆ ಪ್ರಶಾಂತ್ ಸೀತಾರಾಮ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಜೂನ್ 2026ರಲ್ಲಿ ಬಾರ್ನಿಂದ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ನೇಮಕಗೊಂಡ ಎರಡನೇ ಮಹಿಳೆ ಯಾರು? ಬಾರ್ ಕೌನ್ಸಿಲ್ ಇದರಿಂದ ನೇರವಾಗಿ ನೇಮಕಗೊಂಡ ಎರಡನೇ ಮಹಿಳೆ ಯಾರು ಕೇಳಿದ್ರೆ ಸರಿಯಾದ ಉತ್ತರ ವಿ ಮೋಹನ್. ನ್ಯಾಯಮೂರ್ತಿ ವಿ ಮೋಹನ. ಜೂನ್ 2026ರಲ್ಲಿ ಕೇಂದ್ರ ಸರ್ಕಾರ ಇಂಡಿಯಾ AI ಮಿಷನ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆಗಿ ಹೆಚ್ಚುವರಿ ಜವಾಬ್ದಾರಿಯನ್ನು ಯಾರಿಗೆ ವಹಿಸಿದೆ? ಸರಿ ಉತ್ತರ ಸೌರವ್ ವಿಜಯ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ ಅತಿ ದೊಡ್ಡ ನಗರ ಅನಿಲ ವಿತರಣಾ ಕಂಪನಿಯಾದ ಇಂದ್ರಪ್ರಸ್ಥ ಗ್ಯಾಸ್ ಲಿಮಿಟೆಡ್. ನೋಟ್ ಮಾಡ್ಕೊಳ್ಳಿ, ಭಾರತದ ಅತಿ ದೊಡ್ಡ ನಗರ ಅನಿಲ ವಿತರಣಾ ಕಂಪನಿ ಯಾವುದು ಕೇಳಿದ್ರೆ ಇಂದ್ರಪ್ರಸ್ಥ ಗ್ಯಾಸ್ ಲಿಮಿಟೆಡ್ IGL. ಇದರ ಹೊಸ ವ್ಯವಸ್ಥಾಪಕ ನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಂಡವರು ಯಾರು? ಸರಿಯಾದ ಉತ್ತರ ಕುಮಾರಶಂಕರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕುಮಾರಶಂಕರ್. ಜೂನ್ 2026ರಲ್ಲಿ ಪ್ರಸಿದ್ಧ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಭಾರತೀಯ ವಿದ್ಯಾಭವನದ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿ ಉತ್ತರ ಬನ್ವಾರಿಲಾಲ್ ಪುರೋಹಿತ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಜೂನ್ 2026ರಲ್ಲಿ ಕೇಂದ್ರ ಸರ್ಕಾರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಕೇಂದ್ರ ಮಂಡಳಿಗಳಲ್ಲಿ ನಿರ್ದೇಶಕರಾಗಿ ಯಾರನ್ನ ನಾಮನಿರ್ದೇಶನ ಮಾಡಿದೆ? ಸರಿ ಉತ್ತರ ಸಂಜಯ್ ಲೋಹಿಯಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಜೂನ್ 2026ರಲ್ಲಿ ಭಾರತದ ಹೊಸ ಸೇನಾ ಮುಖ್ಯಸ್ಥರಾಗಿ COAS ಇದರ ಸೇನಾ ಮುಖ್ಯಸ್ಥರಾಗಿ ಯಾರನ್ನ ನೇಮಿಸಲಾಯಿತು? ಸರಿ ಉತ್ತರ
ಧೀರಜ್ ಸೇಠ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಭಾರತದ ಭೂಸೇನೆ ಬಗ್ಗೆ ಹೇಳೋದಾದ್ರೆ ಭಾರತದ ಭೂಸೇನೆ ಏಪ್ರಿಲ್ 1, 1895 ಸ್ಥಾಪನೆಯಾಗಿದ್ದು ಭಾರತದ ಭೂಸೇನಾ ದಿನ, ರಾಷ್ಟ್ರೀಯ ಭೂಸೇನಾ ದಿನ ಯಾವಾಗ ಆಚರಿಸ್ತಾರೆ ಕೇಳಿದ್ರೆ ಜನವರಿ 15. ನೋಟ್ ಮಾಡ್ಕೊಳ್ಳಿ, ಜನವರಿ 15. ಜೂನ್ 2026 ರಾಷ್ಟ್ರೀಯ ಭದ್ರತಾ ಮಂಡಳಿ ಸಚಿವಾಲಯ NSCS ಇದರಲ್ಲಿ ಮಿಲಿಟರಿ ಸಲಹೆಗಾರ ಹುದ್ದೆಗೆ ನೇಮಕಗೊಂಡ ಮೊದಲ ಸೇವಾ ಅಧಿಕಾರಿ ಯಾರು? ಸರಿ ಉತ್ತರ ರಾಜೀವ್ ಘೈ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಜೂನ್ 2026 ಕಾರ್ಮಿಕ ಅಂಕಿಅಂಶಗಳ ಉನ್ನತ ಮಟ್ಟದ ತಾಂತ್ರಿಕ ತಜ್ಞರ ಸಮಿತಿಯ ಅಧ್ಯಕ್ಷರಾಗಿ ಕೇಂದ್ರ ಸರ್ಕಾರ ಯಾರನ್ನ ನೇಮಿಸಿದೆ? ಸರಿ ಉತ್ತರ ಪ್ರೊಫೆಸರ್ ಅಲಕ್ ಎನ್ ಶರ್ಮಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಜೂನ್ 2026 ರಾಷ್ಟ್ರೀಯ ತನಿಖಾ ಸಂಸ್ಥೆ NIA ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇದರ IG ಆಗಿ ಇನ್ಸ್ಪೆಕ್ಟರ್ ಜನರಲ್ ಆಗಿ ಆಯ್ಕೆಯಾದವರು ಯಾರು? ಸರಿ ಉತ್ತರ ಸುಂದರರಾಜ್ ಪಟ್ಟಿಲಿಂಗಂ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಜೂನ್ 2026 ಭಾರತೀಯ ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಇದರ ಹೊಸ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು? ಸರಿ ಉತ್ತರ ಹಿತೇಶ್ ರಮೇಶ್ ಚಂದ್ರ ಜೋಶಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಜೂನ್ 2026 ರಾಷ್ಟ್ರೀಯ ಅಂಕಿಅಂಶ ಆಯೋಗ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಕಮಿಷನ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಡಾಕ್ಟರ್ ಸೆಬಲ್ ಚಟ್ಟೋಪಾಧ್ಯಾಯ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಲ್ ಇಂಡಿಯಾ ರೇಡಿಯೋ ನ್ಯೂಸ್ ಇದರ ಮಹಾನಿರ್ದೇಶಕರಾಗಿ ನೇಮಕಗೊಂಡವರು ಯಾರು? ಸರಿ ಉತ್ತರ ರಾಜೀವ ಕುಮಾರ ಜೈನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಭಾರತೀಯ ಬ್ಯಾಂಕುಗಳ ಸಂಘದ ಅಧ್ಯಕ್ಷರಾಗಿ ಯಾರನ್ನ ನೇಮಿಸಲಾಯಿತು? ಆಪ್ಷನ್ಸ್ ಈ ರೀತಿ ಇದೆ. MV ರಾವ್, ಎ ಮಣಿಮೇಖಲೈ, ಸ್ವರೂಪ ಕುಮಾರ್ ಸಹಾ, ಚಲ್ಲಾ ಶ್ರೀನಿವಾಸಲು ಶೆಟ್ಟಿ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.